ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಪೌರ್ಣಮಿ ಹುಣ್ಣಿಮೆ ದಿವಸ ಮಿಥುನ ರಾಶಿಯವರಿಗೆ ತಮ್ಮದೇ ಆದಂತಹ ಒಂದಷ್ಟು ವಿಶೇಷತೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಸಾಧ್ಯವಾದಷ್ಟು ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಯಾರಾದರೂ ಸರಿ, ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ವಿಶೇಷವಾದಂಥ ರೀತಿ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ. ಕಾರಣ ನಿಮ್ಮ ರಾಶಿಫಲದಲ್ಲೂ ಸಹಿತ ಒಂದು ದಿನದಲ್ಲಿ ಅರ್ಧ ಗಂಟೆ ಆದರೂ ಯಾವುದಾದ್ರು ಒಂದು ದೊಡ್ಡ ದೊಡ್ಡ ಸಮಸ್ಯೆಗಳೇ ಬಂದು ಒದಗುತ್ತೆ ಅನ್ನೋ ಭಯದ ವಾತಾವರಣ ಸೃಷ್ಟಿಯಾಗ್ತಾ ಇರುತ್ತೆ. ಪ್ರಸ್ತುತ ಇರ್ತಕ್ಕಂತಹ ಗ್ರಹಸ್ಥಿತಿಗಳು ಅಷ್ಟು ಸಮಂಜಸವಾದಲ್ಲದರಿಂದ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದ್ರೆ ಶೀಘ್ರವಾಗಿ ಇಂತಹ ಸಮಸ್ಯೆಗಳಿಂದ ಮುಕ್ತರಾಗ್ಬೋದು. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಪೌರ್ಣಮಿಯಲ್ಲಿ ಪ್ರತಿ ಪೌರ್ಣಮಿ ಕನಿಷ್ಠ ಪಕ್ಷ 5 ರಿಂದ 6 ಹುಣ್ಣಿಮೆಗಳು ಶಿವಾಲಯಕ್ಕೆ ಹೋಗ್ತಕ್ಕಂಥದ್ದು, ಶಿವನಿಗೆ ಬಿಲ್ವಾರ್ಚನೆ ಮಾಡಿಸ್ತಕ್ಕಂಥದ್ದು. ಬಿಲ್ವಾರ್ಚನೆ ಮಾಡಿಸಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು 108 ಬಾರಿ, ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರವನ್ನು 108 ಬಾರಿ ಪೌರ್ಣಮಿ ದಿವಸ, ಪೌರ್ಣಮಿ ಯಾವುದೇ ವಾರ ಬರಲಿ, ಪೌರ್ಣಮಿ ದಿವಸ ಶಿವಾಲಯಕ್ಕೆ ಹೋಗಿ ಬಿಲ್ವಾರ್ಚನೆ ಮಾಡಿಸಿ ಅವತ್ತು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಮಿಥುನ ರಾಶಿಯಲ್ಲಿ ಬಂದೊದಗುವಂಥ ಸಮಸ್ಯೆಗಳಿಂದ ದೂರ ಆಗ್ತೀರಿ. ಮಿಥುನ ರಾಶಿಯವರು ಇವತ್ತು ಮಧ್ಯಾಹ್ನ 12 ರಿಂದ 4 ತನಕ ಸ್ವಲ್ಪ ಎಚ್ಚರಿಕೆ ನಡೆಯಬೇಕು. ಕಾರಣ ಈ ಸಮಯದಲ್ಲಿ ನಿಮ್ಮ ಆತ್ಮೀಯರು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರು, ನಿಮ್ಮ ಬಂಧುವರ್ಗ ಇಂಥವರಿಂದಲೇ ಸಣ್ಣ ಪುಟ್ಟ ಸಮಸ್ಯೆಗಳಂಥೇಳಿ ತುಂಬ ದೊಡ್ಡ ಸಮಸ್ಯೆ ಆಗಿ ಮಾರ್ಪಟ್ಬಿಡುತ್ತೆ. ಇವತ್ತು ನಿಮ್ಮ ಯೋಗದಲ್ಲಿ ಬುಧ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ. ಅದರಿಂದ ಹಣಕಾಸಿನ ವಿಚಾರದಲ್ಲಿ ಆಲೋಚನೆ ಮಾಡುವಂತಿಲ್ಲ. ಯಾವುದೋ ಒಂದು ಮಾರ್ಗದಲ್ಲಿ, ಯಾವುದೋ ಒಂದು ರೂಪದಲ್ಲಿ ಇವತ್ತು ನಿಮ್ಮ ಕೈಗೆ ಒಂದಿಷ್ಟು ಹಣ ಸೇರ್ಬೋದು, ಅಥವಾ ಬರುವಂತಹ ನಿರೀಕ್ಷೆ ಅದು ಮತ್ತೊಂದು ಮಾರ್ಗದಲ್ಲಿ ಬಂದು ಒದಗಬಹುದು, ಅಥವಾ ಒಂದಿಷ್ಟು ಲಾಭದಾಯಕವಾಗಿರ್ತಕ್ಕಂಥ ಸನ್ನಿವೇಶ ನಿಮ್ಮ ಕಣ್ಣಿಗೆ ಕಾಣಬಹುದು, ಅಥವಾ ತುಂಬ ದಿನಗಳ ಹಿಂದಿನಿಂದಲೂ ನಿಮ್ಮ ಪ್ರಯತ್ನ ವಿಫಲ ಆಗಿದೆ ಅಂಥೇಳಿ ಕೈ ಬಿಟ್ಟಿರ್ತಕ್ಕಂಥದ್ದು ಮರ್ತು ಬಿಟ್ಟಿರ್ತೀರಿ, ಅಂಥದ್ದು ಪುನಃ ಇವತ್ತು ಮರುಕಳಿಸಿ ಬರುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಮಿಥುನ ರಾಶಿಯವರು ಅದೃಷ್ಟ ರೇಖೆ ಬಹಳ ಚೆನ್ನಾಗಿದೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ತಪ್ಪದಿರ ಇವತ್ತು ಗೋಮಾತೆಯನ್ನು ಪ್ರಾರ್ಥನೆ ಮಾಡಿ. ಗೋಮಹಾಲಕ್ಷ್ಮಿ ಎಲ್ಲಿ ಗೋವಿರುತ್ತೋ ಆ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲೇ ಹೋಗಿ ಆ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು, ಸಾಧ್ಯವಾಗಿ ಶಕ್ತಿ ಇದ್ದರೆ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಡಿ. ನಿಮಗೇನೂ ಶಕ್ತಿ ಇಲ್ಲ, ಆ ಗೋಮಾತೆಯನ್ನು ಮುಟ್ಟಿ ಅದರ ಬಾಲವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಬನ್ನಿ. ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿನ ಕಾಣ್ತೀರಿ. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ವೃದ್ಧರು ಮಧ್ಯಾಹ್ನ ಅಂದರೆ 4 ಗಂಟೆ ಸಂಜಾಕಾಲ 4 ರಿಂದ 6ರವರೆಗೂ 4 ರಿಂದ 6ರವರೆಗೂ ಎಲ್ಲೇ ದೂರ ಬಾರ ಹೊರಡುವಂಥದ್ದು, ಒಬ್ಬೊಬ್ಬರೇ ನಡ್ಕೊಂಡು ಹೋಗುವಂಥದ್ದು, ಯಾರ ಸಹಾಯವೂ ಇಲ್ಲದೆ ನಡೆಯೋಕ್ಕೆ ಪ್ರಯತ್ನ ಪಡುವಂಥದ್ದು, ಅಥವಾ ಎಲ್ಲನ ದೂರ ಬಾರ ಆಚೆ ಹೊರಡಬೇಕಾದರೂ ಸ್ವಲ್ಪ ಎಚ್ಚರ. ಈ ಸಮಯದಲ್ಲಿ ಸಣ್ಣ ಪುಟ್ಟ ಪೆಟ್ಟಾಗೋ ಸಾಂದ್ರತೆ ಇರುತ್ತೆ, ಜೋಪಾನ, ಎಚ್ಚರ ಇರಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕರ್ಕಾಟಕ ರಾಶಿಯವರಿಗೆ ಅದೃಷ್ಟ ಚೆನ್ನಾಗಿದೆ, ಗುರು ಚೆನ್ನಾಗಿದ್ದಾನೆ, ಗುರುಬಲ ಇದೆ. ಅಂದರೆ ಗುರುಬಲ ಒಂದಿದ್ದಾಗ, ಗುರುವಿನ ಅನುಗ್ರಹ ನಿಮ್ಮದಾದಾಗ ನಿಮ್ಮ ಇಷ್ಟಾರ್ಥವೂ ಸಹಿತ ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ತುಂಬ ದಿನಗಳಿಂದ ನೀವು ಭಾಳಷ್ಟು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದಿರ ಭಾಳ ಶ್ರಮ ಪಡ್ತಾ ಇರ್ತೀರಿ. ಆ ಶ್ರಮ ಪಡುವಂತಹವರಿಗೂ ಸಹಿತ ಒಂದಿಷ್ಟು ಒಳಿತನ್ನು ಕಾಣುವಂತಹ ಶುಭ ದಿನ. ಜೊತೆಗೆ ಇವತ್ತಿನ ದಿವಸ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಗುರುಜಿ ಈಗ ಅನುಷ್ಠಾನವನ್ನು ತಿಳಿಸ್ಕೊಡ್ತೀರಾ? ದೀಪಾರಾಧನೆ ಆಗಿಬಿಟ್ಟಿದೆ, ಇನ್ನು ಅನುಷ್ಠಾನದೇ ಕರೆಕ್ಟು. ಎಲ್ಲರ ಗಮನ ಈ ಕಡೆ ಇರಲಿ. ಅಡುಗೆ ಮನೆಯಲ್ಲಿರ್ತಕ್ಕಂಥ ತಾಯಂದರು 1 ನಿಮಿಷ ಹೊರಬಂದು ಕನಿಷ್ಠ ಪಕ್ಷ ಈ ಒಂದು ವಿಚಾರವನ್ನು ಸ್ಪಷ್ಟೀಕರಿಸಿ ತಿಳ್ಕೊಳ್ಳಿ. ಹಾಗೆ ಈ ಒಂದು ವಿಶೇಷವಾಗಿ ಹೇಳುವಂತಹ ಈ ಸುದ್ದಿನ, ಅಂದರೆ ಈಗ ನಾನು ತಿಳಿಸುವಂತಹ ಈ ತಂತ್ರಸಾರವನ್ನು ನಿಮ್ಮ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ, ಪೇಪರ್ ಪೆನ್ನು ತೊಗೊಳ್ಳಿ, ಮಹರ್ಷಿ ಡೈರಿ ಇಟ್ಕೊಳ್ಳಿ, ಡೈರಿ ಒಳಗೆ ಬರೀರಿ. ನಿಮಗೆ ಸಾಧ್ಯವಾದಷ್ಟು ನಿಮ್ಮನ್ನು ಯಾರು ನಿಮ್ಮ ಪರಿಸರದಲ್ಲಿ ಕಷ್ಟದಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ, ಸಮಸ್ಯೆ ಹೊತ್ತು ಬರ್ತಾರೆ, ನೋವಿನಿಂದಿರ್ತಾರೆ ಅಂತಹವರಿಗೆ ಈ ವಿಚಾರವನ್ನು ತಿಳಿಸಿ. ಈ ವಿಚಾರವನ್ನು ತಿಳಿಸೋದ್ರಿಂದ ಅವರೊಂದಿಷ್ಟು ಅಭಿವೃದ್ಧಿಯಾಗಿ ನೆಮ್ಮದಿ ಕಂಡು ಸುಖ ಸಂತೋಷದಿಂದ ಅಬ್ಬಾ ನಾನು ಇವತ್ತು ಚೆನ್ನಾಗಿದ್ದೀನಿ ಅಂದರೆ ಅದರ ಸಂಪೂರ್ಣವಾದಂಥ ಫಲ, ಅದರ ಯಶಸ್ಸು, ಅದರ ಸಂಪೂರ್ಣವಾಗಿ ಏನು ಅದರಿಂದ ಬರತಕ್ಕಂತಹ ಲಾಭ ಇದೆ ಆ ಲಾಭ ನಿಮ್ಮ ಅಕೌಂಟಲ್ಲೇ ಬರಲಿ. ಆದರೆ ಒಂದು ವಿದ್ಯೆ ಅಂತಕ್ಕಂಥದ್ದು, ಈ ಜ್ಞಾನ ಎಂಬತಕ್ಕಂಥದ್ದು, ತಂತ್ರಸಾರ ಎಂಬತಕ್ಕಂಥದ್ದು ಇದು ಒಬ್ಬರಿಗೆ ಸೀಮಿತ ಅಲ್ಲ. ಇದು ಆನಂದ್ ಗುರುಜಿ ಹೇಳಿದ್ದಾರೆ, ಆನಂದ್ ಗುರುಜಿಗೆ ಸೀಮಿತ ಅಲ್ಲ. ಆನಂದ್ ಗುರುಜಿ ಇದನ್ನು ಹೇಳಬೇಕಾದ್ರೆ ಆನಂದ್ ಗುರುಜಿಗೆ ಹಿಂದೆ ಒಬ್ಬರು ಹಿರಿಯರು ಹೇಳಿದ್ದರಿಂದ ಇವತ್ತು ನಾನು ನಿಮ್ಮ ಮುಂದೆ ಈ ವಿಚಾರವನ್ನು ತರ್ತಿದ್ದೇನೆ. ಅದರಿಂದ ಈ ವಿಚಾರಗಳು ಕೊನೆಯಾಗಬಾರದು. ಈ ವಿಚಾರ ಹರಿಯುವ ನೀರು ಥರ ಒಬ್ಬರಿಂದ ಒಬ್ಬರಿಗೆ ಹರ್ಕೊಂಡು ಹೋಗ್ತಾ ಇರಬೇಕು. ಎಲ್ಲರೂ ಇದರಿಂದ ಉಪಯೋಗವನ್ನು ಪಡಿಬೇಕು. ಹರಿಯುವ ನೀರು ಯಾರೂ ಮುಟ್ಟಿದರೆ ಅಂದರೆ ಸಮುದ್ರ ಸೇರುತ್ತೆ. ಆ ಮುಟ್ಟುವ ಸಮುದ್ರ ಸೇರುವುದರೊಳಗಾಗಿ ಎಷ್ಟು ಜನ ಬೇಕೋ ಅಷ್ಟು ಜನ ಆಹಾರವಾಗಿ ತೆಗೆದುಕೊಳ್ತಾರೆ. ಎಷ್ಟೋ ಭೂಮಿಗಳಿಗೆ ನೀರುಣಿಸ್ತಾ ಇದೆ, ಎಷ್ಟೋ ರೈತ ಬಾಂಧವರು ಚೆನ್ನಾಗಿ ಅಭಿವೃದ್ಧಿ ಆಗ್ತಿದ್ದಾರೆ. ಅದರಿಂದ ಬರ್ತಕ್ಕಂತಹ ಬೆಳೆ ಆ ರೈತ ಒಬ್ಬ ತಿಂತಿಲ್ಲ, ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಅದರಿಂದ ಹರಿಯುವ ನೀರು ವಿದ್ಯೆ, ಆ ಜ್ಞಾನವನ್ನು ನಿರಂತರವಾಗಿ ಹರಿತಿರಬೇಕು. ಎಲ್ಲರೂ ಅದನ್ನು ಉಪಯೋಗಿಸ್ಕೊಳ್ಬೇಕು. ಒಳ್ಳೆಯದಾಗಲಿ.
ಮೊದಲನೇದಾಗಿ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು, ಒಂದು ಬಾಳೆ ಎಲೆ. ನಾನು ಮನೆ ಮೇಲೆ ಕೂತ್ಕೊಳ್ಬೇಕು ಅಂತ ಹೇಳಿದೆ. ಪೂರ್ವ ಅಥವಾ ಪಶ್ಚಿಮ, ಈ ವಿಚಾರ ಚೆನ್ನಾಗಿ ತಿಳ್ಕೊಳ್ಳಿ. ಪೂರ್ವ ಅಥವಾ ಪಶ್ಚಿಮ, ಪಶ್ಚಿಮಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಬೇಕು. ಕೂತ್ಕೊಂಡು ಮನೆ ಮೇಲೆ ಕೂತ್ಕೊಳ್ಬೇಕು ಅಥವಾ ಒಂದು ಆಸನ ಹಾಕ್ಕೊಂಡು ಕೂತ್ಕೋಬೇಕು. ಮುಂಭಾಗದಲ್ಲಿ ಒಂದು ಎಲೆ ಹಾಕಬೇಕು. ಮುತ್ತುಗದ ಎಲೆ ಅಥವಾ ಬಾಳೆ ಎಲೆ. ಮುತ್ತುಗ ಬಹಳ ಒಳ್ಳೆಯದು, ಅಂದರೆ ಯಾವುದೇ ತಂತ್ರಸಾರ ಮಾಡಲಿಕ್ಕೂ ಮುತ್ತುಗ ಅಥವಾ ಬಾಳೆ ಎಲೆ ಶ್ರೇಷ್ಠವಾಗಿರುತ್ತೆ. ಹಾಗೆ ನಾವು ಸಹಿತ ಇಲ್ಲಿ ಬಾಳೆ ಎಲೆನೇ ತೊಗೊಂಡಿದ್ದೀವಿ. ಒಂದು ಅಕ್ಕಿ ಹಿಟ್ಟಿನಿಂದ ಒಂದು ಯಂತ್ರವನ್ನು ಹಾಕಬೇಕು, ಅಂದರೆ ಒಂದು ರಂಗೋಲಿ ಬರಿಬೇಕು ಅಂತ ಹೇಳಿದ್ದೆ. ಅದನ್ನು ಈಗ ಮಾಡ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಒಂದು ಚಿಟಿಗೆಯಷ್ಟು ತೆಗೆದುಕೊಳ್ಬೇಕು. ಒಂದು ಚಿಟಿಗೆಯಷ್ಟು ಅಕ್ಕಿ ಹಿಟ್ಟು ತೆಗೆದುಕೊಳ್ಳೋದು. ಇದರಲ್ಲಿ ಒಂದು ವೃತ್ತಾಕಾರವನ್ನು ಹಾಕೋದು. ಒಂದು ವೃತ್ತಾಕಾರವನ್ನು ಹಾಕಬೇಕು. ಒಂದು ಸರ್ಕಲ್ ಹಾಕುವಂಥದ್ದು. ನಾನು ನಿಮಗೆ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ದಪ್ಪಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ಅಪ್ರದಕ್ಷಿಣೆ ಮಾಡಬಾರ್ದು, ಸಾಧ್ಯವಾದಷ್ಟು ಪ್ರದಕ್ಷಿಣಾಕಾರವಾಗಿಯೇ ಮಾಡಬೇಕು. ಯಾವುದೇ ಆದರೂ ಪ್ರಾರಂಭಿಸಿದ್ರೆ ಕೊನೆಯವರೆಗೂ ಒಂದು ರೇಖೆ ಬರಬೇಕು. ಯಾವುದೇ ತಂತ್ರಸಾರವಾದರೂ ನಾವು ಬರಿಬೇಕಾದರೂ ಅಷ್ಟೇ, ಇಲ್ಲಿ ಪ್ರಾರಂಭಿಸಿದ್ರೆ ಇಲ್ಲೇ ಮುಗಿಸ್ಬೇಕು. ಪೆನ್ನು ನಿಬ್ಬು ಎತ್ತಬಾರ್ದು, ಎಲೆ ಮೇಲಿಂದ ಮತ್ತೆ ಕೈ ಎತ್ತಬಾರ್ದು. ಯಾವುದೇ ವಿಚಾರವಾಗಾದರೂ ಯಂತ್ರ ಚಕ್ರಗಳು ಮಾಡುವಾಗ ಒಂದು ಕಿವಿ ಮಾತಿರಲಿ. ಏನಪ್ಪ ಅಂದರೆ, ಯಂತ್ರಕ್ಕೆ ರಂಗೋಲಿನ ಹಾಕಬೇಕಾದ್ರೂ ಅಥವಾ ಯಂತ್ರ ಬರಿಬೇಕಾದರೂ ಪ್ರಾರಂಭ ಇಲ್ಲಿ ಶುರು ಮಾಡಿದ್ರೆ ಇದು ಕಂಪ್ಲೀಟಾಗಿ ಪುನಃ ಇಲ್ಲಿಗೆ ಬಂದು ಕೂತ್ಕೊಳ್ಬೇಕು. ಅದನ್ನು ಗಮನದಲ್ಲಿಟ್ಕೊಳ್ಳಿ. ಎರಡನೇದು, ವೃತ್ತಾಕಾರ ಆದ ನಂತರ ಒಳಭಾಗದಲ್ಲಿ ಒಂದು ಬಾಕ್ಸ್ ಬರೀತಕ್ಕಂಥದ್ದು. ಒಂದು ಬಾಕ್ಸು. ನಾಲ್ಕು ಚೌಕಾಕಾರ ಇರ್ತಕ್ಕಂಥ, 4 ಗೆರೆಗಳಿರ್ತಕ್ಕಂಥ ಒಂದು ಬಾಕ್ಸ್. 4 ಗೆರೆಗಳಿರ್ತಕ್ಕಂಥ ಬಾಕ್ಸು. ಅದರೊಳಗಡೆ ಶ್ರೀಮಂತ ಬರೀತಕ್ಕಂಥ ಒಂದೇ ಬೀಜಾಕ್ಷರಿ ಮಂತ್ರ. ಈ ಶ್ರೀಮನ್ನ ಬೀಜಾಕ್ಷರಿ ಮಂತ್ರಕ್ಕೆ ಸಾಕಷ್ಟು ಪವರ್ ಇದೆ. ಶ್ರೀಂ, ಶ್ರೀ ಬರೆದು ಒಂದು 0 ಬರೀಬೇಕು. ಶ್ರೀಂ. ಇದಾದ ನಂತರ ಈ ವೃತ್ತಾಕಾರ ಇದೆಯಲ್ಲ, ಸರ್ಕಲ್, ಆ ಸರ್ಕಲ್ಗೆ 4 ಕಡೆಗೂ 4 ಗೆರೆಗಳನ್ನು ಹಾಕಬೇಕು. ನಾಲ್ಕು ಗೆರೆಗಳು. ನಾಲ್ಕು ಗೆರೆಗಳಾಯಿತು. 4 ಗೆರೆಗಳಲ್ಲಿ, ಗೆರೆಗಳ ಮಧ್ಯದಲ್ಲಿ ಶ್ರೀಂ ಎಂಬತಕ್ಕಂಥ ಮಂತ್ರವನ್ನು 5 ಬಾರಿ ಹೇಳಿಕೊಂಡು ಒಂದು ಚುಕ್ಕೆ ಇಡುವಂಥದ್ದು. ನಿಮ್ಮ ಮನಸ್ಸಲ್ಲಿ 5 ಬಾರಿ ಶ್ರೀಂ ಅಂತ ಹೇಳಬೇಕು. ಮಧ್ಯದಲ್ಲಿ ಒಂದು ಚುಕ್ಕೆ ಇಡಬೇಕು. ಶ್ರೀಂ 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 ಶ್ರೀಂ. ಅಂದರೆ ನಾನು 1 ಸರ್ತಿ ಹೇಳಿದ್ದೇನೆ, ನೀವು 5 ಸರ್ತಿ ಹೇಳಬೇಕು. 5 ಸರ್ತಿ ಶ್ರೀಂ ಅಂತ ಹೇಳಿ 1 ಸರ್ತಿ ಒಂದು ಬಿಂದು ಆಕಾರದಲ್ಲಿ, ಅಂದರೆ ಒಂದು ಚುಕ್ಕೆಯನ್ನು ಅಲ್ಲಿ ರಂಗೋಲಿ ಪುಡಿ ಹಾಕಬೇಕು. ಇದಾದ ನಂತರ ರಂಗೋಲಿ ಹಿಟ್ಟಿನ ಕೆಲಸ ಮುಗೀತು. ರಂಗೋಲಿ ಹಿಟ್ಟು, ಅಕ್ಕಿ ಹಿಟ್ಟು, ಅರಿಶಿನ 3 ಯಾವುದಾದ್ರೂ ಪರವಾಗಿಲ್ಲ. ನಾನು ರಂಗೋಲಿ ಹಿಟ್ಟು ತರಿಸ್ಕೊಂಡಿದ್ದೀನಿ, ರಂಗೋಲಿ ಹಿಟ್ಟಲ್ಲಿ ಮಾಡಿದ್ದೇನೆ. ಎರಡನೇದು ಬಿಳಿ ಸಾಸಿವೆ. ಬಿಳಿ ಸಾಸಿವೆಯನ್ನು ತಾವೆಲ್ಲರೂ ನೋಡಿದ್ದೀರಿ. ಈ ಬಿಳಿ ಸಾಸಿವೆಯನ್ನು ನೀವು 3 ಬಾರಿ, ನೀವು ಯಾರು ಮಾಡ್ತಿದ್ದೀರೋ, ಯಾರ ಶ್ರೇಯಸ್ಸಿಗಾಗಿ ಮಾಡ್ತಿದ್ದೀರೋ, ಅಥವಾ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷ ದೂರ ಮಾಡಲಿಕ್ಕೆ ಮಾಡ್ತಿದ್ದೀರೋ, ಅಥವಾ ವ್ಯಾಪಾರ ವ್ಯವಹಾರ ಸ್ಥಳವನ್ನು, ಅಂದರೆ ನಿಮ್ಮ ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡಲಿಕ್ಕಾಗಿ ನೀವು ಮಾಡ್ತಿದ್ದೀರೋ, ಯಾವ ಸ್ಥಳಕ್ಕಾಗಿ ಮಾಡ್ತೀರೋ ಆ ಸ್ಥಳವನ್ನು, ಆ ಸ್ಥಳಕ್ಕೆ ದೃಷ್ಟಿ ದೋಷ ತೆಗಿಬೇಕು. ಅಂದರೆ 3 ಬಾರಿ ಈ ಪ್ರಕಾರ ದೃಷ್ಟಿ ತೆಗೆದುಕೊಳ್ತಕ್ಕಂಥದ್ದು. ನಾನೇ ಮಾಡಿಕೊಂಡ್ರೆ ನನಗೆ, ಅಥವಾ ವ್ಯಾಪಾರಕ್ಕಾದರೆ ಅಂಗಡಿಗೆ, ಮನೆಗೆಲ್ಲ ಇರ್ತಕ್ಕಂಥ ಸಮಸ್ಯೆಗಳಿಗಾದರೆ ಮನೆ ವಾಸ್ಕಲ್ಗೆ ದೃಷ್ಟಿ ತೆಗೆದಿರ್ತಕ್ಕಂಥದ್ದನ್ನು ಈ ಮಧ್ಯದಲ್ಲೇ ಹಾಕುವಂಥದ್ದು.